ಗಂಗಾವತಿ ನಗರದಲ್ಲಿ ಶಾಮಿದ್ ಮನಿಯರ್ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಕಾರ್ಯವೈಖರಿಯನ್ನು ಕುರಿತು ಮಾತನಾಡಿದ ಹೇಳಿಕೆಯನ್ನು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಬೆಂಬಲಿಗರು ಹಿರಿಯ ಕಾಂಗ್ರೆಸ್ ಮುಖಂಡ ಶಾಮಿದ್ ಮನಿಯಾರ್ ಹೇಳಿಕೆಯನ್ನು ಖಂಡಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶಾಮಿದ್ ಮನಿಯಾರ್, ನಾನು 1998ನೇ ಸಾಲಿನಲ್ಲಿ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಜೊತೆಗೆ ಸದಸ್ಯತ್ವ ಅಭಿಯಾನವನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಮಾಡಿಸಿದ್ದೇನೆ. ನಿಜವಾದ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ. ನಾನು ಹಣಕ್ಕೆ ಆಮಿಷಕ್ಕೆ ಒಳಗಾದ ವ್ಯಕ್ತಿಯಲ್ಲ. ಅಧಿಕಾರಕ್ಕಾಗಿ ನಾನು ಸೇವೆ ಸಲ್ಲಿಸಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡರೆ ಅದಕ್ಕೆ ನಾನು ಬದ್ಧನಿದ್ದೇನೆ. 1998ರಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಯವರಿಗೆ ಎಲ್ಲ ರೀತಿಯಿಂದಲೂ ಸಹಕಾರ ಮಾಡುತ್ತಾ ಬೆಳೆದಿದ್ದೇನೆ. ಸುಮಾರು 25ರಿಂದ 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಸದಸ್ಯನಾಗಿ ದುಡಿದು ಪಕ್ಷವನ್ನು ಮೇಲೆತ್ತರಕ್ಕೆ ಬೆಳೆಸಿದ್ದೇನೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನಗೆ ಚುನಾವಣೆಗೆ ಬಿ ಫಾರಂ ನೀಡಿದರೆ ಸ್ಪರ್ಧೆ ಮಾಡಲು ನಾನು ರೆಡಿ ಇದ್ದೇನೆ. ಈಗಾಗಲೇ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಬೆಂಬಲಿಗರು ಅವರು ಏನೇ ಮಾಧ್ಯಮ ಹೇಳಿಕೆ ನೀಡಿದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮುಂದೆ ಯಾವುದೇ ಚುನಾವಣೆಗಳು ಬಂದರೆ ಸ್ಪರ್ಧೆ ಮಾಡಲು ಸಿದ್ಧನಿದ್ದೇನೆ. ನನ್ನ ಬೆಂಬಲಿಗರ ತೀರ್ಮಾನ ಅಂತಿಮವಾಗಿರುತ್ತದೆ ಎಂದು ಹೇಳಿದರು. ವರದಿ ಶರಣಪ್ಪ, ಗಂಗಾವತಿ. ಕಳೆದ ಒಂದು ಚುನಾವಣೆ ಆದ ನಂತರ ನೀವು ಒಂದು ಬೈಪಾಸಲ್ಲಿ ಒಂದು ಆಫೀಸ್ ಉದ್ಘಾಟನೆ ಮಾಡ್ತೀರಿ. ನಿಮ್ಮ ಆಫೀಸ್ ಐತೆ CM ಅವ್ರು ಬಂದು ಹೋಗ್ತಾರೆ. ಆ ಆಫೀಸು ಆ ಅಧ್ಯಕ್ಷ ನಮಗೆ ಸಂಬಂಧ ಇಲ್ಲ ಅಂತ ಆವಾಗಿನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೇನು ಹೇಳ್ತೀರಿ? ನೋಡ್ರಿ, ಪಕ್ಷದ ಕಾರ್ಯಾಲಯ ದೇವಸ್ಥಾನ ಇದ್ದಂಗೆ, ಯಾರ ಮನೆ ದೇವಸ್ಥಾನ ಅಲ್ಲ. ಇದು ಅಣ್ಣ ತಮ್ಮಳು 4 ಜನ ಸೇರಿ ಇದ್ದಾಗ ಒಂದೇ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತಿಂತಿರ್ತಾರೆ. ಅವ್ರ ಕುಟುಂಬ ಆಗಲಿ ನಮ್ಮ ಕುಟುಂಬ ಆಗಲಿ ಹಂಗೆ ಒಲೆ ಬೇರೆ ಆಗಿದ್ದೆ, ಕುಲ ಬೇರೆ, ಒಲೆ ಬೇರೆ ಆಗ್ಯಾವೆ. ಮೊದಲು ಒಂದೇ ಗಡಿಗೆ ತಿಂತಿದ್ವಿ, ಈಗ ಬೇರೆ ಬೇರೆ. ನನಗೇನು ಬೇಕು ಅಡುಗೆ ನಾನು ಮಾಡ್ಕೊತೀನಿ, ನಮ್ಮ ತಮ್ಮ ಏನು ಬೇಕು ನಮ್ಮ ತಮ್ಮ ಮಾಡ್ಕೊತಾನೆ. ಹಿಂಗೆ ಅದು ಬೇರೆ ಬೇರೆ ಆಗಿ ಭಾಳ 2 ವರ್ಷ ಆಗಿತ್ತು. ಈಗ ಕಾರ್ಯಕ್ರಮಗಳು ಏನಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಕಟ್ಟಬೇಕಂತೇಳಿ ಈಗಾಗಲೇ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದ್ದಾರೆ. ಈಗಾಗಲೇ CS ಐಟನ್ನು ನೋಡಿದ್ದೀವಿ, ಪ್ರಸ್ತಾವನೆ ಕಳಿಸಿದ್ದೀವಿ. ಮೊನ್ನೆ ಹೋಗಿ ಅವ್ರು ಏನು ದುಡ್ಡು ಕಟ್ತಾರೋ ಸರ್ಕಾರಕ್ಕೆ ಕಟ್ಟಬೇಕು. DC ಕಟ್ಟ ನಂತರ ಅಲ್ಲಿ ಒಂದು ಭೂಮಿ ಪೂಜೆ ಮಾಡ್ತೀವಿ. ಇಕ್ಬಾಲ್ ಅನ್ಸಾರಿ ಅವರು ಇಂದನೇ ಶಾಮಿದ್ ಮನಿಯಾರು ಅಂತ ಹೇಳ್ತಾರೆ. ಈಗ ದೇವೇಗೌಡರಿಂದಾನೇ ಇಕ್ಬಾಲ್ ಅನ್ಸಾರಿ ಅವರು ಸಚಿವರು ಮಾಡಿರಲಿಲ್ಲ, ಹಿಂಗೆ ಮತ್ತೆ ನಾವು ಕಷ್ಟಪಟ್ಟು ಅವ್ರಿಗೆ ಗೆಲ್ಸಿದ್ದೀವಿ, ಅಡ್ಡಾಡಿದ್ದೀವಿ. ನಮ್ಮದು ಕಾಂಟ್ರಿಬ್ಯೂಷನ್ ಐತೆ. ಈಗ ಯಾರು ಇನ್ನೂ ಚಡ್ಡಿ ಹಾಕಂತಿದ್ದಿಲ್ಲ, ಅವಾಗಲಿಂದ ನೋಡಿದ್ವಿ. ಅದು ಸಾಕ್ಷಿ ಸಮೇತ ಕೊಡ್ತೀನಿ. ನಾನು ಊರಲ್ಲಿ ಬಾಯಿ ಚಪ್ಪಲಕ್ಕೆ ಮಾತಾಡಿದ್ವಿ. 98ನಾಗ ಎಲ್ಲಿ ಹೋಗಿದ್ದೀವಿ, ಏನು ಮಾಡಿದ್ದೀವಿ, ಯಾವಾಗ 40 ವರ್ಷದ ಬರ್ತ್ಡೇ ಮಾಡೀವಿ, ಅವ್ರ ಜೊತೆಗೆ ಎಲ್ಲೆಲ್ಲಿ ಅಡ್ಡಾಡೀವಿ, ಅವೆಲ್ಲ ಸಾಕ್ಷಿ. ಇವ್ರಿಗೆ ಏನಿಲ್ಲ, ಸುಮ್ಮನೆ ಬಾಯಿ ಚಪ್ಪಲಿಗೆ. ಈಗ ಜಸ್ಟ್ ಹಾಕಿ ನೋಡ್ರಿ, ಅವನು ಯಾರ್ದು ನಗರ ಅಧ್ಯಕ್ಷಂದು ಪ್ರಾಧಿಕಾರದ KRPP ಕೂಡ ಮಾಲಾರ್ಪಣೆ ಮಾಡ್ಕೊಂತಾನೆ. ಇನ್ನೂ ಇದಾವೆ ಅವನು ಎಲ್ಲೆಲ್ಲಿ ಹೋಗಿ ಅಂತೇಳಿ ಸಾಕ್ಷಿ ಆಧಾರ ಇಲ್ದಂಗೆ ಮಾಡೋಂಗಿಲ್ಲ. ಇವ್ನು ಮೆಂಬರ್ಶಿಪ್ ಇವ್ನು ಹಣೆಬಾರ್ದು ಎಷ್ಟು ಮಾಡ್ಯಾರ ಗೊತ್ತಾಯಿತು. ಒಂದು 22 ಮೆಂಬರ್ಶಿಪ್ ಮಾಡ್ಯಾರ. ಕೆಲವು ಹುಡುಗರು ನಮ್ಮ 3,000 2,500 ರೀಚ್ ಆದರೆ ಸದಸ್ಯತ್ವ ನೋಂದಣಿದಲ್ಲಿ ಬರೀ 22. ಬರೀ ಮಕ್ಕಳ ದೇಶಾಗ AC ಹೊರಗಿರಂಗಿಲ್ಲ. ಎಲ್ಲಿ ಪಕ್ಷಕ್ಕೆ ಸಂಘಟನೆ ಮಾಡೋಣ? ಹಾಗಾಗಿ ಇವೆಲ್ಲ ಸುಮ್ಮನೆ ಅಧಿಕಾರ ದಾಹತ್ತು. ನನ್ನ ಶಿಷ್ಯಂದ್ರ ಇವರು ಇರಲಿ, ನಮಗೆ ಬಿಟ್ಟು ಹೋಗಿದ್ರು ಅಭ್ಯಂತರ ಇಲ್ಲ, ಇದ್ರೂ ಅಭ್ಯಂತರ ಇಲ್ಲ. ಎಲ್ಲಿರ್ತಿ ಅಲ್ಲಿ ಆದ್ರೂ ನೀವು ಸ್ವಲ್ಪ ನಿಯತ್ತಾಗಿ ಖಡಕ್ಕಾಗಿ BJP KRPPಗೆ ಹೊಂದಾಣಿಕೆ ಆಗಲಾರ್ದಂಗೆ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಸಂತೋಷ. ಇದು ಏನಾರ ಸಾಕ್ಷಿ ಆಧಾರ ಬೇಕದ. KRPPಗೆ ಸೇರಿದ್ರೆ ತೋರಿಸ್ತೀನಿ, ನೀನು ಹಾಕಿನಲ್ಲ ಫೋಟೋ, ಇನ್ನೂ ಆಡಿಯೋ ಅದಾವ ಹಾಕ್ತೀನಿ. ನಮ್ಮ ಜೊತೆಗೆ ಮಾತಾಡಿದ್ದು, ಯಾರ ಜೊತೆಗೆ ಮಾತಾಡಿದ್ದು ಅಂತೇಳಿ. KRPPಗೇನು ನಾನು ಮನ್ಸು ಮಾಡೋದು ನಾನೇ ಡಿಪೆಂಡೆಂಟ್ ಸೋಲ್ಸ್ತೀನಿ. ಸೋಲ್ಸೋದಿದ್ರೆ ನಾನು ಜಿದ್ದಿನ ಮನುಷ್ಯ, ನಿಮ್ಗೆ ಗೊತ್ತೈತೆ. ಇವತ್ತರಿಗೆ ಹೋಗಿಲ್ಲ. ನೀವಂತೂ ಇನ್ನೊಂದು ಕರಡಿ ಸಂಗಣ್ಣವ್ರು MP ಇದ್ದಾಗ ದಿಲ್ಲಿಗೆ ಹೋಗಿ ಬಂದ್ರಿ. ನೀವು ದಿಲ್ಲಿಗೆ ಹೋಗಿ ಅವ್ರ ಮನ್ಯಾಗ ಗೆಸ್ಟ್ ಹೌಸ್ನಾಗಿದ್ದು ಯಾವುದೋ ಒಂದು ಲೆಟ್ರ್ ತಗೊಂಬಂದ್ರಿ, 1-2-3 ಹೋಗಿ. ಇನ್ನೇನು ಸಾಕ್ಷಿ ಬೇಕು? ಸಂಗಣ್ಣ ಸಾಹೇಬ್ರಿಗೆ ಕೇಳ್ಬಿಡಿ. ನಾವು ಹೋಗಿಲ್ಲ, ಇವತ್ತು ಇಲ್ಲಿವರೆಗೆ ಹೋಗಿಲ್ಲ, ಯಾರ ಮನೆಗೂ
ಹೋಗೋದೂ ಇಲ್ಲ ಅಂತ ಅವಶ್ಯಕತೆ ನಮ್ಗೆ ಬಂದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಪಕ್ಷ ಏನು ನಿರ್ಣಯ ಮಾಡ್ತಂತೆ ಆ ನಿರ್ಣಯಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷ, ಒಂದು ವೇಳೆ ಏನಾದರೂ ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ನವರು ನಿಮಗೆ ಸ್ವತಃ ಕರೆದು ಟಿಕೆಟ್ ಕೊಟ್ಟು ನಿಂತ್ಕೊಳ್ರಿ ಅಂದರೆ ಸ್ವೀಕಾರ ನಿಂದಿರ್ತೀನಿ. ನಾನೇನು ಸನ್ಯಾಸ ಅಲ್ಲ, ಡೂ ಆರ್ ಡೈ. ಯಾರ್ಯಾರು ಸೋತಿಲ್ಲ, ಎಲ್ಲ ಶಕ್ತಿ ಐತಿ, ಗೆಲ್ತೀನಿ. ಎಲ್ಲ ಮಹಾನಾಯಕರು ಸೋತಾರ, ಜನಾದೇಶ, ಸರ್ಕಾರ ಒಳ್ಳೆ ಕೆಲಸ ಮಾಡೈತೆ, ಗೆದ್ದು ಬರ್ತೀನಿ. ಅಂದರೆ ಈಗ ನೀವು ಟಿಕೆಟ್ ಆಕಾಂಕ್ಷಿ? ಈಗ ನಾನು ಆಕಾಂಕ್ಷೆ ಇದ್ದಿಲ್ಲ, ಇವರೇ ಆಕಾಂಕ್ಷೆ ಮಾಡ್ಬಿಟ್ಟಾರ. ನಾನು ಒಂದು ಜಿಲ್ಲಾ ಪಂಚಾಯತಿ ಕೇಳ್ಬೇಕಂತಿದ್ದೆ. ಒಂದು ಜಿಲ್ಲಾ ಪಂಚಾಯತಿ ಮೇಲೆ ಮಾಡಮ್ಮ, ಒಂದು ಜಿಲ್ಲಾ ಅಧ್ಯಕ್ಷ ಆಗಮ್ಮ ಅಂತೇಳಿ ಒಂದು ಇತ್ತು ನನ್ನ ಬಯಕೆ. ಇವರೇ ನಾನು ಚಾಳಿ ಹೇಳಿ ಇವರೇ ಮಾಡಿ ಇವರೇ ಹೇಳ್ಬಿಟ್ರು. ಈಗ ನಾನು ಹೇಳ್ತೀನಿ, ನೀವು KRPP ಮಾಡಿರಪ್ಪ ಅಂತೇಳಿ ಸಾಕ್ಷಿ ಬೇಕಾದ್ರೆ ನೀವೆಲ್ಲ ಅಡ್ಡಾಡಿರಿ. ಮನ್ಯಾಗ ಅಲ್ಲಿ ಒಂದು ಕಿಡ್ನಾಪ್ ಆಗೋದು ಕೂಡ ಎಲ್ಲೇ ಅಲರ್ಟ್ ಆಗಿ ಎಲ್ಲೂ ಕಂಡಿಲ್ಲ. ಯಾರ್ಯಾರು ಕೆಲವರು ಎಂಟ್ರು ಊರಿಗೆ ಹೋಗಿನಿ ಅಂದ್ರೆ, ಕೆಲವ್ರು ನೋಡಿದ್ರೆ ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂದರೆ. ಆದರೆ ನಾನು ಅಡ್ಡಾಡೀನಿ. ಸಂಡೇ ಮಾರ್ಕೆಟ್ ಬಿಟ್ಟಿಲ್ಲ, ಒಂದು ಓಣಿ ಬಿಟ್ಟಿಲ್ಲ. ಪಕ್ಷ ಐತೆ, ಅದು ಎಲ್ಲ ಜನರಿಗೆ ಗೊತ್ತೈತೆ, 90 ವಿಧಾನಸಭಾ ಜನರಿಗೆ ಏನೇನು ಆಗೈತೆ ಪ್ರಚಾರ ಅಂತೇಳಿ. ಮೊನ್ನೆ ಸಂಡೂರಿಗೆ ಬಂದಾಗ CM ಅವರೇ ಹೇಳಿಕೆ ಕೊಟ್ಬಿಟ್ಟಾರೆ. ಇದಕ್ಕಿಂತ ಹೆಚ್ಚಿಗೆ ಸಾಕ್ಷಿ ಏನು ಬೇಕಾಗಿಲ್ಲ. ಧನ್ಯವಾದ ಸರ್. ಈಗ ಇಕ್ಬಾಲ್ ಅನ್ಸಾರಿ ಅವರು ಒಂದು ಸ್ಯಾಮಿನ್ ಮನೆಯವರವರು ಮಾತಾಡಿದ್ದು ಸರಿಯಲ್ಲ ಅಂತ ಹೇಳ್ತಾರೆ. ಇಲ್ಲ ಸರಿ, ಏನು ಮಾಡೋಕ್ಕಾಗಲ್ಲ. ಈಗ ನಾನು ಪಕ್ಷಕ್ಕೆ ದುಡ್ದವನು. ಇಲಿಯಾಸ್ ಖಾದ್ರಿ ಮುದ್ಗಲ್, ಇವರು ಸರ್ನೇಮು, ಇವರು ಮುದ್ಗಲ್ನವರು. ನಾನು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿದಂಗೆ ಎಲ್ಲಾದರೂ ಭಾಗವಹಿಸಿದ. 1998-99ರಿಂದ ನಾನು ರಾಜಕಾರಣದಲ್ಲಿ ಮಾಜಿ ಸಚಿವರಿಗೆ ನಾವು ಟಿಕೆಟಿನ ಸಲುವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಸನ್ನಿವೇಶಗಳು. ಇವತ್ತು ಅಲ್ಲಿಂದ ನಾವು ಹಿಡಿದು 13ವರೆಗೂ ನಾವು ಹೋರಾಟ ಮಾಡ್ಕೊಂತ ಸೋತ್ರೆ ಗೆದ್ದರೆ ಅದು ಮಾಡಿ ಒಂದು ನಗರಸಭೆ ಅಧ್ಯಕ್ಷ ಸ್ಥಾನ ಸಿಕ್ತು. ಅದು ನನ್ನ ಹಣೆ ಬಾರ ದಕ್ಕಿತ್ತು ಅಂತ ನಾನು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕೈತೆ. ನಾನು ಸಿಕ್ಕಾಗ ಎಲ್ಲಿಯೂ ಸಹ ಮಾಜಿ ಸಚಿವರ ಹೆಸರಿಗೆ ಧಕ್ಕೆ ಬರಲ್ಲ ಅಂತಂತ ನಡ್ಕೊಂಡಿದ್ದೀನಿ. ಈಗಲೂ ನನ್ನ ರೆಸಲ್ಯೂಷನ್ಗಳು ಅಲ್ಲೇ ಇವೆ ನಗರಸಭೆಯಲ್ಲಿ. ಅವ್ರಿಗೆ ಕರ್ಕೊಂಡೇ ಮಾಡ್ತಿದ್ದೆ ನಾನು. ಒಂದು ಭೂಮಿ ಪೂಜೆ ಮಾಡಲಿ, ನಗರಸಭೆ ಅನುದಾನ ಆಗಿರ್ಬೋದು, SFC ಅನುದಾನ ಆಗಿರ್ಬೋದು, ಅನುದಾನ ಹಂಚಿಕೆ ಆಗಿರ್ಬೋದು, ಅವ್ರು ಎಷ್ಟು ಗಂಟೆಗಾರ ಬರಲಿ ಅಲ್ಲಿ ನಾನು ವೇಟ್ ಮಾಡಿ ಎಲ್ಲ ಸದಸ್ಯರಿಗೆ ಹಂಚಿಕೆ ಮಾಡಿ ಅವ್ರ ಸಿಗ್ನೇಚರ್ ತಗೊಂತಿದ್ದೆ. ಒಂದು ರಫ್ನಾಗ ಲೆಟ್ರೆಡ್ ಮೇಲೆ ತಗೊಂಡು ಆ ಪ್ರಕಾರ ಮಾಡ್ತಿದ್ದೆ ನಾನು. ನೀವು ಏನು ಮಾಡ್ತಾಯಿದ್ದೀರಿ ಇಲಿಯಾಸ್ ಖಾದ್ರಿ? ಏನು ಮಾಡ್ತಾಯಿದ್ದೀರಿ? ಯಾವ್ಯಾವ ಕೊಡ್ತಾರೆ BJP ಮನೆ ಕೂತು ನೀನು ಅಪ್ರೂವ್ ಕೊಡೋದು. ನಾನಿದ್ದಾಗ ಯಾವ್ದಾರ ಲೇಔಟ್ ಅಪ್ರೂವಲ್ ಬಂದರೆ ಆ ಓನರಿಗೆ ಇಕ್ಬಾಲ್ ಅನ್ಸಾರಿ ಮನೆ ಹತ್ರ ಕಾಯ್ಕೊಂಡು ಅವ್ರು ಎಸ್ ಅಂದರೆ ಕೊಡ್ತಿದ್ದೆ ನಾನು. ದುಡ್ಡಿನ ಆಸೆಗೆ ಯಾವ ರೀತಿ ಕೊಟ್ಟಿಲ್ಲ. ಇವತ್ತವರೆಗೆ ಅವರು ಪತ್ರ ಕಳಿಸಿದ್ರು, ಇಂಥ ಸರ್ಕಲಿಂಗು ನೀನು ರೆಸಲ್ಯೂಷನ್ ಮಾಡಿ ಅನುಮೋದನೆ ಕೊಡು ಅಂದರೆ ಆ ಸಮಾಜದವ್ರಿಗೆ ಹೇಳ್ತಿದ್ದೆ ನಾನು. ಇಲ್ಲ, ಮಾಜಿ ಸಚಿವರು ಹೇಳಬೇಕು, ನಾನು ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಾಗ ನಾನು ಅಪ್ರೂವ್ ಮಾಡ್ತಿದ್ದೆ. ಇವತ್ತು ನೀವೇನು ಮಾಡೋಕ್ಕೈತಿ? ಅದು ನನಗೆ ಬೇಕಾಗಿಲ್ಲ, ಕೇಳೋ ಅವಶ್ಯಕತೆ. ಆದರೆ ಜನ ಮಾತಾಡ್ತಾ ಇದ್ದಾರೆ. BJP ಅವ್ರ ಮನೆಗೆ ಕುಂತು ನೀನು ಚಾ ಕುಡ್ದವ್ರಿಗೆ ಲೇಔಟ್ ಅಪ್ರೂವ್ ಮಾಡಿಕೊಡ್ತಿ, KRPP ಹುಡುಗ್ರ ಜೊತೆಗೆ ಸನ್ಮಾನ ಮಾಡ್ಕೊಂತಿ. ಇನ್ನೇನು ಬೇಕು ಸಾಕ್ಷಿಗಳು? ನಂದು ಸಾಕ್ಷಿಗಳು ಏನಾರು ಇದ್ದರೆ ತಿಳಿಸ್ಬೇಕು. ವಿನಾಕಾರಣ ನೀನು ಅದು ಇದು ಅಂತಂದ್ಕೊಂಡು ಅದು ಚೆನ್ನಾಗಿರೋಂಗಿಲ್ಲ. ಇವತ್ತು ಜುಬೇರು ಇನ್ನೊಬ್ಬನು 7 ಫೀಟ್ ಇದ್ದಾನು, ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷ. ಅವನು ನನ್ನ ಶಿಷ್ಯನೇ, ಇವನು ನನ್ನ ಶಿಷ್ಯನೇ. ಅಧಿಕಾರ ದಾಹಕ್ಕೆ ನನ್ನ ಜೊತೆಗೆ ಬಂದಿದ್ದರು ಬೆಂಗಳೂರಿಗೆ. ಬಂದು ನಮಗೆ ಮಾಜಿ ಸಚಿವರಿಗೆ ಒಂದು ಅಧಿಕಾರಿ ಸಲುವಾಗಿ ಮನಸ್ತಾಪ ಹೊರತು ಮತ್ತು ಬೇರೆ ಯಾವುದಿಲ್ಲ. ಅವ್ರು ಎಲ್ಲಿ ಪ್ರಮಾಣ ಮಾಡಲಿ, ಯಾವ ದರ್ಗಕ್ಕೆ ಬರಲಿ, ಅವ್ರ ಮನೆ ದೇವ್ರಿಗೆ ಕರ್ಕೊಂಡು ಹೋಗಲಿ, ಇಲ್ಲ ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡೋಕ್ಕೂ ರೆಡಿ ಇದ್ವಿ. ಇವೆಲ್ಲ ಶುದ್ಧ ಸುಳ್ಳು. ಇವತ್ತು ಇವೆಲ್ಲ ಬ್ಲೇಡ್ ಗಿರಾಕಿಗಳು. ಯಾವುದೇ ಪ್ರಚಾರ ಮಾಡಲಿಲ್ಲ. ಇವರಿಗೆ ಕರಿತಿದ್ದೆ ನಾನು, ಇಲಿಯಾಸ್ ಖಾದ್ರಿಗೆ, ಬಾ ಹಳ್ಳ್ಯಾಗ ಹೋಗೋದೈತೆ ಜಲ್ದಿ ಬಾ ಅಂತೇಳಿ. ಇಲ್ಲಣ್ಣ, ನಾನು AC ಬಿಸಿಲೈತೆ ಅಣ್ಣ, ರೋಜಾ ನಾನು ಚುನಾವಣೆ ಹೋಗ್ತಿರ್ತಾವಣ್ಣ, ನಾನು ಸಾಯಂಕಾಲ ಬರ್ತೀನಿ ಅಂತ. ಯಾವ ಹಳ್ಳ್ಯಾಗ ಜಿಲ್ಲಾ ಪಂಚಾಯತಿನೂ ಪಂಚಾಯತಿ ಕಾರ್ಯಕ್ರಮ ಮಾಡಕತ್ತಿದ್ವಿ. ನಾನು 11 ಗಂಟೆಗೆ ಮೈಕ್ ಸೆಟ್ಟು ಅವು ತಗೊಂಡು ಹಳ್ಳಿಗೆ ಹೋಗಿ ಇವು ಬಂದು ಊಟ ಮಾಡ್ತಿದ್ದ ಅಲ್ಲಿ ಬದುಗುಂಪ ಕ್ರಾಸ್ನಾಗ. ಅಲ್ಲಿಂದ ಯಾರು ಅಲಂಬಾಷ್ ಅವ್ರ ದೋಸ್ತಿ ಕರ್ಕೊಂಬಂದು ವಾಪಸ್ ಬಂದ್ಬಿಡ್ತಿದ್ದ. ನಾವು ಅಲ್ಲಿ ಹುಡುಕಿದ್ರೆ ಬರ್ತಿದ್ದಿಲ್ಲ. ಪ್ರತಿನಿತ್ಯ
ಎಲ್ಲ ಪಂಚಾಯತಿಗೆ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾನೆ. ಒಂದೇ ದಿವಸ ಅವನು ಮಾಜಿ ಸಚಿವರು ತಂಗಿ ಮದುವೆ ಇತ್ತು, ಅಲ್ಲಿ ಊಟ ಮಾಡೀವಿ, ಇಂಥ ಜನಸರಿ ಸ್ವಲ್ಪ ಲೇಟಾಗಿ ಬಂದರು, ಹಿಂದಿರುಗಿ ಕಾರ್ಯಕ್ರಮ ಇತ್ತು, ಸಾಕ್ಷಿ ಸಮೇತ ಇತ್ತು, ಊಟ ಮಾಡಿ ಮನೆಗೆ ಓಡೋಗ್ಬಿಟ್ಟು ಹಿಂದಿರುಗಿ ಪ್ರಚಾರ ಸಮಯಕ್ಕೆ ಬರಲಿಲ್ಲ. ಹಾಗಾಗಿ ಇವ್ರ ಮೇಲೆ ಯಾವುದೇ ಭರೋಸೆ ಇಟ್ಬಾರ್ದು. ಇವತ್ತು ಎಲ್ಲರೂ ಫೋನ್, ಇವೇನು ಗಿರಾಕಿ ಇದಾವ ಇವರು ಫೋನ್ ನಂಬರ್ಗಳು, ನಮ್ಮೂ ಫೋನ್ ನಂಬರ್ಗಳು, ಅವ್ರ ಕುಟುಂಬದವರು ಎಲ್ಲ ತಗೊಂಡು ಪೊಲೀಸ್ ಇಲಾಖೆ ಕೊಟ್ಟು ಸರ್ಕಾರ ನಿಮ್ಮದೇ ಐತೆ ನಮ್ಮದೇ ಐತೆ ಸಿ ಎಮ್ಮಿಗೆ ಹೇಳಿ ಅದು ಎನ್ಕ್ವೈರಿ ಮಾಡಿಸ್ರಿ, ಯಾರ್ಯಾರಿಗೆ ಡೀಲ್ ಆಗ್ಯಾರ ಬೈಲಿಗೆ ಬರ್ತೀವಿ. ಅದನ್ನ ಬಿಟ್ಟು ಮೊದಲು ಯಾರ್ಯಾರು ಚುನಾವಣೆ ಮಾಡ್ಯಾರ, ಯಾವ ಬೂತ್ನಾಗ ಎಷ್ಟೆಷ್ಟು ಓಟ್ ಹಾಕ್ಸ್ಯಾರ, ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿವಿ ನಾವು. ಇದೇ ಅಲ್ಪಸಂಖ್ಯಾತರ ಅಧ್ಯಕ್ಷ 80% ದುಡ್ಡು ಕೊಟ್ಟಾರ ML ಎಲೆಕ್ಷನ್ನಾಗ, ಅವ್ರ ಮನೆದೂ ಕೊಟ್ಟಿವಿ. ಬೇಡ ಅಲ್ಲಿ 80% ಬಿಟ್ಟಾರ, ಇನ್ನೂ ಹಂಚಿಕೆ ಮಾಡೋದೈತೆ ಅಂತೇಳಿ ಅವ್ರ ಮನೆ ಕೈ ಬಿಟ್ಟಿಸ್ಕೊಂಡ. ಇವೆಲ್ಲ ಭಾಳಷ್ಟು ಇದಾವೆ ಹೇಳ್ಕೊಂಡು ಕುಂತ್ರೆ. ನೀನು ಇವನು ಅಧ್ಯಕ್ಷ ಆಗ್ಯಾನ, ಏನು ಸಾಧನೆ ಮಾಡಿದ್ದೀನಿ, ಏನು ಸಾಧನೆ ಮಾಡಿದ್ದೀನಿ. ಅಧ್ಯಕ್ಷ ಆದಿ ನಾನಂತೂ ಪಕ್ಷಕ್ಕೆ ಬೆವರು ಸುರಿಸಿದ್ದೀನಿ, ಮಾಜಿ ಸಚಿವರ ಸಲುವಾಗಿ ಬೆವರು ಸುರಿಸಿದ್ದೀನಿ. ನಾನು ಹಗಲು ರಾತ್ರಿ ದುಡಿದಿದ್ದೀನಿ. ನಾನು ಪಟ್ಟಿ ಕೊಡ್ತಿದ್ದೆ, ಆನಂದ್ ಅಂತೇಳಿ ಗನ್ಮ್ಯಾನ್. ಸರ್ ನೀವು ಕೊಟ್ಟಿದ್ದು ನನಗೆ ಹೇಳಿದ್ರೆ ನಾನು ಕೊಟ್ಟಿದ್ದು ಇಲ್ಲಿ ಹೇಳ್ತೀನಿ, ಇಲ್ಲಿ ಅಧ್ಯಕ್ಷರು ಮಾಡಲ್ಲಪ್ಪ ಮಾಡಿ. ನಾನು 13ರಿಂದ ಹಿಡಿದು 23 ತನಕ ಮಾಡ್ಕೊಂಡು ಬಂದೀನಿ. ಇವತ್ತು ಬ್ಲಾಕ್ ಅಧ್ಯಕ್ಷ ನಾನೇ ರಾಜೀನಾಮೆ ಕೊಡೋಕೆ ಹೋಗಿದ್ದು, ನಿಮ್ಮ ಮಾವನೇ ನಿಂದಿಸ್ಯಾನ. ಆದರೂ ಸಹ ನಾನು ಹೋದೆ, ಯಾರ ಮಾತು ಕೇಳಲಿಲ್ಲ, ನನಗೆ ಸಾಕು ರಾಜಕಾರಣ ಅಂತೇಳಿ. ಯಾವಾಗ ವೈಮನಸ್ಸಾದಾಗ ಅದು ಚೆನ್ನಾಗಿರಂಗಿಲ್ಲ ಅಂತೇಳಿ ಹೋದೆ. DK ಶಿವಕುಮಾರ್ ಹೇಳ್ದ, ಗೋ ಹೆಡ್, ನಿನಗೆ ಲೆಟ್ರ್ ಕೊಟ್ಟಾರ, ಆದರೆ ನಾನು ಮಾಡಿ ನಾನು ಹೇಳ್ತೀನಿ ಅಲ್ಲಿವರೆಗೆ ಅನ್ನ. ಅದೇನಾರು ನಿನ್ನಂಗೆ ಏನಾರ ದುಡ್ಡು ಬರ್ತಾವನ್ನ ಎದ್ರ ಖರ್ಚದು ತೆಗೆದ್ರೆ ತೆಗಿಲ್ಲ, ನನಗೇನಾಗೋದೈತಿ. ಸಾಮಾನ್ಯ ಕಾರ್ಯಕರ್ತ ನೀವೇ ನನಗೆ ರಾಜ್ಯ ನಾಯಕ ಮಾಡಿಬಿಟ್ರಿ. ನಾನು ಸಾಮಾನ್ಯ ಕಾರ್ಯಕರ್ತರ, ನೀವೇ ರಾಜ್ಯ ನಾಯಕ ಮಾಡಿಬಿಟ್ರಿ. ನಿಮ್ಗೆಲ್ಲರಿಗೆ ಧನ್ಯವಾದಗಳು. ಹಿಂಗೆ ತಾವು ಹೇಳಿಕೆ ಕೊಟ್ಟು ನೀವು ಹಾಕಿದಂಗೆಲ್ಲ KPCC ಕಳಿಸ್ತೀನಿ. ನಂದು ಅಲ್ಲಿ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ. ಹಾಗಾಗಿ ಇನ್ನು ನಿಮ್ಮ ಆಡಿಯೋಗಳು ವೀಡಿಯೋಗಳು ನನಗೆ ಎಲ್ಲೆಲ್ಲಿ ಭೇಟಿಯಾಗಿರಿ. ನನಗೆ ನಗರ ಪ್ರಾಧಿಕಾರ, ನಿನಗೆ ನಗರ ಪ್ರಾಧಿಕಾರ ಅಂತೇಳಿ ನಮ್ಮ ಜೊತೆಗೆ ಸಂಭಾಷಣೆಗಳು ಮಾಡಿದಿರಿ. ಇವೆಲ್ಲ ಬಯಲಿಗೆ ಹಾಕಿದ್ರೆ ನಿಮಗೆ ಅಲ್ಲಿ ಪೇಂದ್ರದಾಗ ಹಾಕಿ ಹೊರಗೆ ಹಾಕ್ತಾರೆ. ಹಾಗಾಗಿ ನೀವು ಗಪ್ ಚುಪ್ ಇರಿ ಸಾಕು. ಧನ್ಯವಾದಗಳು.